ನಮಸ್ಕಾರ ರೀ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಬಂದು ಮನುಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ತುಂಬ ಖುಷಿ ಆಗುತ್ತೆ, ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಆದರೆ ಅರ್ಧರ್ಧ ನೋಡೋಕೆ ಹೋಗಬೇಡಿ, ಅರ್ಧ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ವಿಚಾರಗಳೆಲ್ಲ ಇರ್ತವೆ. ಅದು ನಿಮಗೆ ತಿಳಿಬೇಕು ಅಂತಂದರೆ ಪೂರ್ತಿ ನೋಡಿದ್ರೇ ಅದ್ರ ಬಗ್ಗೆ ಗೊತ್ತಾಗೋದು. ಹಾಗೇನೇ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ದಂಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು. ಅಲ್ಲ, ದುಡ್ಡು ಕೊಟ್ಟು ಅಕ್ಕಿ ತಗೊಂಬಂದ್ರೆ ಏನಾಡಿ ಬರ್ತದವಪ್ಪ. ಇದು ನಿಮ್ಮ ಅಪ್ಪಗೆ ಗೊತ್ತೇ ಆಗೋದಿಲ್ಲ ನೋಡೆ. ತಗರಕರನೆಯ ನೋಡಿ ಮಾಡಿ ತರಬೇಕು ಅನ್ನೋದು. ಮತ್ತೊಂದು ಪಟ್ಟು ನಾವಿಲ್ಲೇ ಹಸ್ ಮಾಡ್ಕೊಂತ ಕುತ್ಕೋಬೇಕು ನೋಡು. ಏನು ಕೊಂಡ್ಕೊಂಬಂದವೇನವ ಇವು? ಹೂನೆ, ಅದು ಯಾರ ಹತ್ರ ಕಾಯ ಭತ್ತ ತಗೊಂಬಂದು ಇವರೇ ಹಾಕ್ಸ್ಕೊಂಬಂದದಾರವ. ಚಲೋತ್ನಾಗರ ಹಾಕ್ಸ್ಕೊಂಬಂದಿಲ್ಲ ನೋಡಿಲಿ ಭತ್ತನ. ಏನಾಡಿ ಅದಾವೆ ಇವ್ರಿಗೇನು ಕಣ್ಣು ಅದಾವೋ ಇಲ್ಲೋ? ಎಲ್ಡಲ್ದೆ ಮತ್ತೆ ನಾಲ್ಕು ಕಣ್ಣು ಅದಾವ, ಅದ್ರಾಗೂ ಕಾಣವಲ್ದೇನು ಇವರಿಗೆ? ಏನು ಅವ್ವ ಮಗಳು ಬೆಳಗ್ಗೆ ಅಕ್ಕಿ ಮಾಡ್ಕೊಂಡು ಕುಂತ್ಬಿಟ್ಟಿರಲ್ಲ, ನಾಷ್ಟಗಿಷ್ಟ ಮಾಡಿರಾ ಇಲ್ಲ? ಅಲ್ರಿ, ನಿಮಗೆ ಅಕ್ಕಿನ ತಗೊಂಬರ್ರಿ ಅಂತಂದು ಹೇಳಿದ್ದೆ, ನೀವು ಭತ್ತನೇ ತಗೊಂಬಂದಿರಲ್ರಿ. ಈಗ ಭತ್ತ ಇಟ್ಟು ಅನ್ನ ಮಾಡ್ಬೇಕಾತ್ಬಿಟ್ಟು ನಾನು. ಇದ್ಯಾಕೆ ಹಿಂಗಂತೀಯಾ? ಮತ್ತಿನ್ನೇನ್ರಿ? ಅಲ್ಲ, ಭತ್ತ ತಗೊಂಡು ಹಾಕ್ಸ್ಕೆ ಬಂದದಿಯಪ್ಪ. ತೀರಾ ಬರಯ ಕಣ್ಣಿ ಕಾಣವಲ್ದೆ ನಿನಗೆ? ಏನಾಡಿ ಭತ್ತದ ಹಂಗ ಕಳಿಸಿದಾರ ಅವರು. ಏನು ಹಿಟ್ಟು ಎಲ್ಲಿಗಾರ ಹೋಗಿದ್ರೆ ಎದುರಿಗೆ ನಿಂತು ಹಾಕ್ಸ್ಕೊಂಬಂದ್ರ ನೀವು? ಹೂನಪ್ಪ, ನೋಡಿಲಿ ಅಕ್ಕಿ ಇಡೋಣ ಅಂತಂದು ನೋಡ್ತಾ ಇದ್ದೀನಿ, ಅಕ್ಕಿ ಖಾಲಿ ಆಗ್ಬಿಟ್ಟಿದ್ವಾ. ಹಂಗಾಗಿ ಮತ್ತೆ ಗಡಗಡೆಯ ಏನಾರ ನಾಷ್ಟಕ್ಕೆ ಮಾಡಿಟ್ಟು ಅತ್ಲಾಗ ಅನ್ನ ಅಕ್ಕಿನಾರ ಮಾಡೋಣ ಬಾ ಅಂತ ಅಂದ್ಲವ್ವ. ಹಂಗಾಗಿ ಇಲ್ಲಿ ಕುತ್ಕೊಂಡವ್ ನೋಡು. ಏನಾಡಿ ಬರ್ತದವಪ್ಪ, ಹೆಂಗೆ ಹಾಕ್ಸ್ಕೊಂಬಂದೆಪ್ಪ ಇವನ್ನ? ಹೌದಾ? ಅಯ್ಯೋ, ಅದು ನಾನೊಂಚೂರು ಕೆಲ್ಸ ಇತ್ತಾ, ಜನನೂ ರಶ್ ಇತ್ತಪ್ಪ ಅಲ್ಲಿ. ಇಡ್ತಾನೆ ಗೌಡ್ರೆ, ನೀವು ಏನಾರ ಕೆಲ್ಸ ಇದ್ರೆ ಮುಗಿಸ್ಕೊಂಬರ್ರಿ ಅಂತ ಅಂದ. ಹಂಗಾಗಿ ನಾನು ಇಟ್ಟು ಹೋದ್ನ್ಯಾ, ಅವನು ಹಿಂಗೆ ಹಾಕ್ಬಿಟ್ಟದ. ನಾನು ನೋಡಲಿಲ್ಲ, ಹಂಗೆ ತಗೊಂಬಂದ್ಬಿಟ್ಟೆ. ಅಲ್ರಿ, ಅದೆಂತ ಕೆಲ್ಸ ರೀ ನಿಮ್ದು? ಮನೆಗಳದ ಫಸ್ಟ್ ಕೆಲಸ ಮಾಡ್ಬೇಕ್ರಿ, ಮಂದಿ ಕೆಲಸ ಮಾಡಕ್ ಹೋಗಿರಲ್ರಿ ನೀವು. ಎಷ್ಟು ಅಂತ ಹೇಳ್ಬೇಕಪ್ಪ ನಿನಗಂತೂ. ನನಗೆ ಸಾಕಾಗಿ ಹೋಗೋದು ನೋಡು. ಅಲ್ಲ, ಇರಬರ ಕೆಲಸಗಳನ್ನ ಬಿಟ್ಟು ಇನ್ನೊಬ್ರು ಕೆಲಸ ಮಾಡ್ಕೊಡೋದು ಏನಾರ ಸಿಕ್ತತ್ತೇನ್ರಿ ನಿಮಗೆ? ಹಂಗಲ್ಲ ಬಿಡ್ಲೆ, ಏನೋ ಬೇರೆ ಅರ್ಜೆಂಟ್ ಕೆಲ್ಸ ಇತ್ತಾ, ಹಂಗಾಗಿ ಹೋಗಿದ್ವಿ. ಅದು ನಂದೇ ಕೆಲಸ, ಬೇರೆಯವ್ರದಲ್ಲ. ಹಂಗಾಗಿ ಅಲ್ಲಿ ಇಟ್ಟು ಹೋಗ್ಬಿಟ್ಟನಿ. ಅವ್ನು ಹಿಂಗೆ ಹಾಕ್ಬಿಟ್ಟನು. ಇನ್ನೊಬ್ಬಟ್ಟು ಹೋದಾಗ ಹೇಳ್ತಂತಗ ಅವನಿಗೆ, ಚಲೋತ್ನ ಹಾಕಿಡಪ್ಪ, ಏನು ಬಾ ಲಾಸ್ಟ್ ಟೈಮ್ ಹಾಕಿದ್ದು ಬರೀ ಭತ್ತನೇ ಇದ್ವು ಹಂಗೆ ಅಕ್ಕಿಗೆ ಅಂತಂದು ಹೇಳ್ತಂತಗ. ಏನು ಹೇಳ್ತೀರಾ ಏನ? ನಾಷ್ಟಕ್ಕೆ ಮಾಡಿಟ್ಟನು ಹೋಗ್ರಿ. ಅವಲಕ್ಕಿ ಮಾಡಿಟ್ಟನಿ, ತಿನ್ನು ಹೋಗ್ರಿ. ನಮಗೆ ಈಗ ಎದ್ದು ಬರೋಕ್ಕಾಗೋದಿಲ್ಲ. ಎದ್ದು ಬಂದ್ರೆ ಈಗ ಅರ್ಧ ಕೆಲ್ಸ ಕೆಡ್ತಾವ ಇಲ್ಲಿ. ಏನಾಡಿ ಭತ್ತದ ಹರ್ಸ್ಕೊಂಡ್ ಕುಂತು ಸೊಂಟೆಲ್ಲ ನುಯ್ಯಕತ್ತಿದವ ನನಗೆ ಈಗಲೇಯ. ಇನ್ನು ಅರ್ಧ ಚೀಲ ಐತಿನೋ ಅಕ್ಕಿ ಮಾಡೋದು. ಹೋಗ್ರಿ ನೀವು, ಆಗ ಅಕ್ಕೇನು ತಿನ್ನು ಹೋಗ್ರಿ. ಹೌದಾ, ಸರಿ ಸರಿ ತಗ, ನಾನು ಅಕ್ಕೇನು ತಿಂತಾನೆ, ನೀವು ಮಾಡ್ಕೇಳ್ರಿ. ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಅಪ್ಪಗೆ ಬುದ್ಧಿ ಬರೋದಿಲ್ಲ. ಹೋಗ್ಲಿ ಬಿಡವ, ಏನು ಮಾಡೋಕತ್ತಿ. ಮೊದಲಿಂದನೂ ಅದು ಮಾಡ್ಕೊಂಬಂದ್ಬಿಟ್ಟದಲ್ಲ, ಏನು ಮಾಡಂಗಿಲ್ಲ ಅದು. ಏನಾರ ಒಂಚೂರು ಅಯ್ಯೋ ಅಂದ್ಬಿಟ್ರೆ ಏನಾರ ಸಹಾಯ ಮಾಡೋಣ ಅಂತ ಹೋಗ್ಬಿಡ್ತೈತಿ. ಏನು ಮಾಡಂಗಿಲ್ಲ ಬಿಡವ, ಇರ್ತಾರೆ ಒಬ್ಬೊಬ್ರು. ಏನ್ರವ ಅವ್ವ ಮಗಳು ಅಕ್ಕಿ ಮಾಡ್ಕೊಂಡು ಕುಂತ್ಬಿಟ್ಟಿರ ಆರಾಮಾಗಿ? ಹ್ಞೂ ಬೇ, ಭಾಳ ಬತ್ತಿದ್ವು, ಒಂಚೂರು ಅಕ್ಕಿ ಖಾಲಿ ಆಗ್ಬಿಟ್ಟದ್ವ ಮನೆಯಾಗುವ, ಅದಕ್ಕೆ ಮಾಡ್ಕೊಂಡು ಕುಂತಿದ್ವಿ. ಬಾ ಕುತ್ಕ. ಏನವ ಹೇಮ, ಆರಾಮದೇನವ? ಹ್ಞೂ ಬೇ, ಆರಾಮದನಿ. ನೀನು ಆರಾಮದಿಯಾ? ಆರಾಮಿರ್ಬೇಕಲ್ಲವ. ಇರೋ ವರ್ಷ ದಿನ ಅಂತ ಬಿಡಾಡೆ ಸೊಸರ್ ಕಾಲ್ದಾಗೆ ಇರೋ ಒಡ್ತಿನ ಇದ್ದು ಹೋಗದವ. ಏನು ಕಾಡ್ ಬಾ ಅಂತತಿ, ನಾಡು ಹೋಗು ಅಂತತಿ, ನಮ್ದೇನವ? ಕೆಂಚ ಚಿಕ್ಕಮ್ಮ, ಬಾ ನಾಷ್ಟ ಮಾಡುವಂತೆ. ಬೇಡವ, ಆಕೆ ಅದಳಲ್ಲ ನನ್ನ ಬಿಡಾಡಿ ಸೊಸೆ, ದ್ವಾಸ ಅಂತೆ, ಬೀಸ್ ಅಂತೆ, ಮೀಸ್ ಅಂತ ನೋಡು. ಅದನ್ನ ಮಾಡಿದ್ಲಾ, ತಿಂದು ಬಂದೆ. ಅದೇನು ಮಾಡ್ತಂತತೆ ಹುಡುಗಿ? ಈಗ ತಿಂದಲ್ಲ, ಇನ್ನೊಂದು ಚಾವತ್ತಿಗೆಲ್ಲ ಹೊಟ್ಟೆ ಹಸ್ತಂಗೆ ಬರ್ರ ಅಂದಕೊತಾವ ಹಂಗೆ ಹೊಟ್ಟೆ ಅನ್ನೋದು. ಅದೇನ ದಾಸರಾಟ ಆಟಲ್ಲಂತೆ, ದೋಸೆ ಊಟಲ್ಲಂತೆ. ಹಂಗೆ ನೋಡು, ಅವನೇ ಮಾಡ್ತಾವ ಅಗ್ಲಗ್ಲಯ್ಯ. ಯಮ್ಮ, ಅದು ದೋಸೆ ಅಂತಾರದಕ್ಕೆ, ಮೀಸಲ್ಲ. ಎಂತದ ಒಂದು ಬಿಡ ಹುಡುಗಿ. ಏನೋ ಒಡ್ನ ತಿಂದೆ, ಹಾಕೊಟ್ಟದ್ಲ ಹೇಳ್ಡ. ಅವನೇ ತಿಂದು ಒಂದಿಷ್ಟು ನೀರು ಕುಡಿದು ಕೈ ತಕೊಂಬಂದು ನೋಡಿದ್ಲಾಕಿ. ಅಲ್ಲೇ ಹುಡುಗಿ ಒಬ್ಬಾಕಿ ಬಂದಿ ಅಲ್ಲಿ? ಏನು ನೀರು ಒಯ್ಕೊಂಡಿ ಹಂಗೆ? ನೀರು ಒಯ್ಕೊಂಡಾಳೆ. ತಿಂಗಳ ಮೇಲೆ ಆತಲೆ. ಹೌದೇನ? ಚಲೋ ಆತಗ. ಅಲ್ಲಿ ಮದುವೆಗೆ ಮತ್ತೆ ನೀನು ಗಂಡನ ಜೊತೆ ಬರೋಬಿಟ್ಟು ಹೊಸ ಮದುವೆ ಆಗಿರಳು ಒಬ್ಬಾಕೆ ಬಂದಿದೆಯಲ್ಲ ಹುಡುಗಿ? ಏನು ಗಂಡನ ಕೂಟ ಜಗಳ ಗಿಗಳ ಮಾಡ್ಕೊಂಬಂದಿ ಹೆಂಗೆ? ನೀನೇನು ಬೇ ಹಿಂಗೆ ಮಾತಾಡ್ತೀಯಾ? ಹಂಗೆ ಅದು ಗಂಡನ ಕೂಟ ಜಗಳ ಮಾಡ್ಕೊಂಬರ್ತಾಳೆ. ಹಂಗೆ ಒಂದು 4 ದಿನ ಇದ್ದೋಗನ ಅಂತ ಬಂದಿದ್ದಾಳೆ. ಒಂದು ತಿಂಗಳ ಮೇಲೆ ಆತಲೆ ಬರದೆಲ್ಲ ಹಾಕಿ ಮದುವೆ ಬಂದದ್ಲಲ್ಲ, ಹಂಗೆ ಒಂದು 3-4 ದಿನ ಇದ್ದೋಕನಿ ಅಂತ ಅಂದ ಬಂದಿದ್ದಾಳೆ. ಹಂಗಲ್ಲೇ ಸುಸಿಲಿ, ಅಲ್ಲಿಯ 4-5 ದಿನ ಆಗಕ್ಕೆ ಬಂತವ. ಗಂಡ ಇಷ್ಟು ದಿನ ಬಿಟ್ಟಿರ್ತಾನೇನೆ? ಅಯ್ಯೋ ಹೊಸ ಮದುವೆ ಆಗೈತಿ, ಒಂದಿನ ಬಿಟ್ಟಿರೋದಲ್ಲವ ಗಂಡ್ರು.
ಹಾಂ ಅದಕ್ಕೆ ಕೇಳಿದೆ ಯಾಕೆ ಬಂದಿಲ್ಲಲ್ಲ ಮತ್ತೆ ಜಗಳ ಗಿಗಳ ಮಾಡ್ಕೊಂಬಂದಿದೀಯಾ ಹೆಂಗೆ ಅಂತ. ಹಾಂ ಆಕಿ ಈಕಿ ಅದಳಲ್ಲ ಆಕಿ ಬೀರವ ಆಕಿಯ ಮೊಮ್ಮಗಳು ಹಿಂಗೆಯ ಗಂಡ ಕೊಟ್ಟಗೆ ಜಗಳ ಮಾಡ್ಕೊಂಬಂದು ಮನೆಯಾಗೆ ಹೇಳೇ ಇಲ್ಲ. ಹಾಂ ಬಂದ್ಲು 4 ದಿನ ಇದ್ದಾಳು ಬಿಡು ನನ್ನ ಮೊಮ್ಮಗಳು ಅಂತಂದು ಅದು ಸುಮ್ಮನಾತು. ಆಮೇಲೆ ಕಡೆಗೆ ವಾರ ಆದರೂ ಇಲ್ಲ ತಿಂಗಳಾದರೂ ಇಲ್ಲ ಗಂಡನೂ ಇಲ್ಲ ಗಂಡ ಮನೆಯವರು ಇಲ್ಲ. ಹಾಂ ಆಮೇಲೆ ಗೊತ್ತಾತಿಕಿ ಜಗಳ ಮಾಡ್ಕೊಂಬಂದಿದ್ದಾಳೆ ಅಂತಂದು ಹೋಗಿ ಕರ್ಕೊಂಡೋಗಿ ಬಿಡಕ್ಕೆ ಹೋದ್ರೆ ಆಕೆ ನಮ್ಗೆ ಹೇಳೋಗಿಲ್ಲ ನೀ ಹಂಗೆ ಹೋಗಿದ್ದಾಳೆ ಹಂಗೆ ಹಿಂಗೆ ಅಂತಂದು ಜಗಳ ಮಾಡ್ಕೊಂಡು ಆ ಹುಡುಗಿ ಇಲ್ಲೇ ಬಿದ್ದಾಡ್ತಾ ಈಗ ತವ್ರ ಮನೆಗೆಯ. ಹಾಂ ಹಂಗಾಗಿ ಕೇಳಿದ್ನೇವ ಆಟಯ್ಯ. ಏ ಇಲ್ಲಪ್ಪ ಹಂಗೇನಾಗಿಲ್ಲ ಬಿಡು. ಹಾಂ ನನ್ನ ಮಗಳು ಆರಾಮಾಗಿದ್ದು ಆಕೆ ಅಂತ ಬಂದಿದ್ದಾಳೆ. ಸುಮ್ಮನಿರು ಹಂಗೇನಿಲ್ಲ. ಹುಡುಗನು ಬರ್ತಾನೇನ ಏನೋ ಕೆಲಸ ಇರಬೇಕು ಅದಕ್ಕೆ ಬಂದಿಲ್ಲ. ಹ್ಞೂ ಸರಿ ತಾಳವ ಓಕ ನಾನು. ಹ್ಞೂ ಸರಿತಾ ಅವ್ವ ಏನವ್ವ ಈ ಮುದಿಕ್ ಬೇರೆ ಹಿಂಗಂತತಿ ಒಂಥರ ಆಗ್ಬಿಡ್ತವ ನನಗೆ. ಏ ಹಂಗೇನಿಲ್ಲ ಸುಮ್ಮನಿರು. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಒಂದು 4 ದಿನ ಇದ್ದೋಗಿ ಬಂದಿದ್ದೀನಿ. ನೀನೇನು ಜಗಳ ಮಾಡ್ಕೊಂಡ ಬಂದಿದೀಯಾ? ಹೋಗುವಂತಗ ನಾಳೆಕಿಗೆ ನಾನು ನಿಮ್ಮಪ್ಪ ಇಬ್ಬರು ಒಟ್ಟಿಗೆ ಬಂದು ಬಿಟ್ಟು ಹೇಳಿ ಬರ್ತೇವೆ. ಬಿಗಿ ಬಂದೋಬಸ್ತ್ ಮಾಡಿ ಅವನಿಗೆ ನಿನ್ನ ಗಂಡಗೆ ಹೇಳ್ಬಿಟ್ಟು ಬರ್ತೇವೆ. ಆ ಮುದುಕಿಗಂತೂ ಬುದ್ಧಿ ಇಲ್ಲ ಅಂತ ಮಾತಾಡ್ತತಿ. ನೀನು ಅದನ್ನ ತಿಳ್ಕೊಂಡು ಇದು ಮಾಡ್ತೀಯಲ್ಲ. ನೀನು ಈ ಊರಿನಾಗೆ ಬಿಡಾಡ್ಯಾರೋ ಸಾಮಾನ್ಯಕ್ಕಿಲ್ಲ. ಈ ಮುದುಕಿಯಿಂದ ಹಿಡಿದು ಸಣ್ಣ ಆಡ ಹುಡ್ರವ್ರಿಗೂ ಎಲ್ಲ ಬಿಲಾಲರು ಅಂಥವೇ ಇವು. ಯಾವನು ನಂಬಂಗಿಲ್ಲ ನೋಡು. ಅದಕ್ಕೆ ಯಾರನ್ನ ಹತ್ರಕ್ಕೆ ಬಿಟ್ಕೊಳೋದಲ್ಲ ನಾನು. ಅಪ್ಪ ದೇವ್ರೆ ಆದಷ್ಟು ಬೇಗ ನಾನು ಅನ್ಕೊಂಡಿದ್ದೆಲ್ಲ ನೆರವೇರ್ಸಪ್ಪ. ತಪ್ಪೆ ನಿನಗೆ ನಾನೇನು ಹರಕೆ ಹೊತ್ಕೊಂಡದ ಅದನ್ನೆಲ್ಲ ತೀರಿಸ್ತಿರ್ಕೊಳಪ್ಪ. ಇವ್ರು ಯಾಕೆ ಇನ್ನೋದ್ರೂ ಬರಲಿಲ್ಲ? ಏಟತ್ತಾತು ಮನೆಗೆ ಬೇರೆ ಹೋಗಕ್ಕೆ ಆಯ್ತಿರ್ತಾಳೆ. ಸುಮ್ಮನೆ ಮತ್ತೆ ಅನುಮಾನ ಬರುತ್ತೆ. ಓಹ್ ಜಾನಕಿ ಅವರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಎಷ್ಟೊತ್ತಾಯ್ತು ಏನೋ. ನಂದೇ ಕೆಲಸದ ಮೇಲೆ ಬೇರೆ ಕಡೆ ಹೋಗ್ಬಿಟ್ಟಿದ್ದೆ, ಲೇಟ್ ಆಗ್ಬಿಡ್ತು. ಏನು ಅನ್ಕೊಂಡ್ರೋ ಏನೋ. ಜಾನಕಿ ಅವರೇ ಯಾಕ್ರಿ ಇಷ್ಟು ಲೇಟ್ ಮಾಡಿದ್ರಿ? ಎಷ್ಟೊತ್ತಾತ್ ನಾನು ಇಲ್ಲಿ ಬಂದು ಕುತ್ಕೊಂಡು ಹೋಗೋ ಬರೋರೆಲ್ಲ ನೋಡ್ಕೊಂತ ಹೋಗೋರು. ಈ ಹುಡುಗೇನು ಇಷ್ಟೊತ್ತು ಕುಂತದಲ್ಲ ಇಲ್ಲಿ ಅಂತಂದು ನನಗೆ ಒಂಥರ ಅನಿಸ್ತಾ ಇತ್ತು ಗೊತ್ತಾ. ಇಲ್ಲ ರೀ, ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಹೌದಾ? ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ಮಾತಾಡಬೇಕು. ನೀವು ಯಾಕೆ ಡಲ್ ಆಗಿದ್ದೀರಲ್ಲ, ಏನಾಯಿತು? ಏನಿಲ್ಲ, ಮನೇಲಿ ಅಪ್ಪ ಅವ್ವ ಕಣ್ಣು ನೋಡ್ತಾ ಇದ್ದಾರೆ ಮದುವೆ ಮಾಡಕ್ಕೆ. ಯಾರ್ದು? ಇನ್ಯಾರ್ದು? ನಂದೇ. ಹ್ಞೂ ಸಮಾಧಾನ ಸಮಾಧಾನ. ಮೇಡಮರಿಗೆ ಸಿಟ್ಟು ಭಾಳ ಬಂದ್ಬಿಟ್ಟತಿ. ಬರ್ದೆ ಏನು ಮತ್ತೆ? ನೀವು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದೀರಾ. ಮನೇಲೂ ಬಂದು ಮಾತಾಡೋಂಗಿಲ್ಲ ಏನೂ ಇಲ್ಲ. ಏನು ಮಾಡ್ಬೇಕು ಮತ್ತೆ? ಜಾನಕಿ, ನಾನೊಂದು ವಿಚಾರ ಹೇಳ್ಬೇಕಾಗಿತ್ತು ನಿನಗೆ. ಅದು ಅದೇ ನಮ್ಮ ತಂಗಿದು ಮದುವೆ ಆಗಲಿ ಅಂತ ಕಾಯ್ತಾ ಇದ್ದೆ. ಮತ್ತು ನಂದು ರಜೆ ಮುಗಿತಾ ಬಂತು, ಹೋಗ್ಬೇಕು ನಾನು. ಕೆಲಸ ಹಂಗೆ ಎಲ್ಲ ಇದೆಯಲ್ಲ, ಮತ್ತೆ ಅಲ್ಲಿ ಸುಮ್ಮನೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನನಗೆ ಹೋಗಲಿಲ್ಲ ಅಂದರೆ. ಆನ್ ಟೈಮಿಗೆ ನಾನು ಹೋಗಲೇಬೇಕು ಅಲ್ಲಿಗೆ. ಇನ್ನೊಂದು 15 ದಿನ ಇರ್ತೀನಿ ಅಷ್ಟೇ ಇಲ್ಲಿ. ಏನು ಹೇಳ್ತಾ ಇದ್ದೀರಾ? ಹೌದು ಜಾನಕಿ, ನಾನು ಕೆಲಸದ ಮೇಲೆ ಹೋಗಲೇಬೇಕು. ಬಂದಿದ್ದು ರಜೆ ಮುಗೀತಲ್ಲ, ಅವ್ವ ಅಪ್ಪಗೂ ಹೇಳ್ದೆ ಮದುವೆ ಆದಮೇಲೆ ಹೋಗ್ತೀನವ ನಾನು ಅಂತಂದು. ಅವರು ಹೋಗುವಂತಾಳಪ್ಪ ಅಂತ ನಂದರು. ಅದಕ್ಕೆ ನಿನಗೂ ಹೇಳಿರಲಿಲ್ಲಲ್ಲ, ಹೋಗೋಣ ಅಂತ ಬಂದೆ. ನೀವು ಹಿಂಗೆ ಅರ್ಧ ದಾರಿ ಕೈ ಬಿಟ್ಟು ಹೋದ್ರೆ ನಾನು ಏನು ಮಾಡಬೇಕು? ಮನೇಲಿ ನೋಡಿದ್ರೆ ಹಂಗೆ ಮಾಡ್ತಾ ಇದ್ದಾರೆ. ನಾನು ಎತ್ಲಗೆ ಅಂತ ಸಾಯ್ಲಿ. ಏ ಜಾನಕಿ, ಅದಕ್ಕೆ ಕಳ್ತೀಯಾ? ಹೋಗೋಕ್ಕೂ ಮುಂಚೆ ನಾನು ಮದುವೆ ವಿಚಾರ ಮಾತಾಡಿ ತಿಳಿಸ್ಬಿಟ್ಟೆ ಹೋಗೋದು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಆದರೆ ಮದುವೆ ಮುಗಿಸ್ಕೊಂಡೇ ಹೋಗ್ಬಿಡೋಣ ಇಬ್ಬರು ಒಟ್ಟಿಗೆಯ. ತಲೆ ಕೆಡಿಸ್ಕೊಬೇಡ, ನಾನು ನಿನ್ನ ಕೈ ಅಂತೂ ಬಿಡಲ್ಲ. ನಂಗೆ ಗೊತ್ತಿಲ್ಲ ನೀವು ಏನು ಮಾಡ್ತೀರೋ ಏನೋ. ನಿಮಗೆ ಬಿಟ್ಟಿದ್ದು ಭಾಳ ಬೇಜಾರು ಮಾಡಿಬಿಟ್ರೆ ನನಗೆ ನೀವು. ನೀವು ಹಿಂಗೆ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ನಿಂತ್ಕೊಳ್ರಿ ಜಾನಕಿ ಅವರೇ. ರೀ ಜಾನಕಿ ನಿಂತ್ಕೊಳ್ರಿ, ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊಳ್ರಿ. ರೀ ಜಾನಕಿ, ಈ ಹೆಣ್ಮಕ್ಳಿಗೆ ತಾಳ್ಮೆನೇ ಇಲ್ಲಪ್ಪ. ನೋಡು, ಇನ್ನು ಹೇಳ್ತಿದ್ದಂಗ್ಲೇ ಇನ್ನೂ ಮಾತೇ ಮುಗಿಸಿಲ್ಲ ನಾನು, ಹಂಗೆ ಹೋಗ್ಬಿಡದ. ಅಯ್ಯೋ ದೇವ್ರೆ, ಏನು ಮಾಡಕತ್ತಪ್ಪ ಈಗ?